ಹುಬ್ಬಳ್ಳಿಯ ಇನಾಂ ವೀರಾಪುರ ದಲಿತ ಕುಟುಂಬಕ್ಕೆ ಧೈರ್ಯ ತುಂಬಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿನ ಮರ್ಯಾದಾ ಹತ್ಯೆ ಪ್ರಕರಣದಲ್ಲಿ ದಲಿತ ಕುಟುಂಬಕ್ಕೆ ಅನ್ಯಾಯವಾಗಿದೆ. ಇವತ್ತು ಕರಾಳ ದಿನವಾಗಿದೆ. ದಲಿತರಿಗೆ ಅನ್ಯಾಯದ ಬಗ್ಗೆ ರಾಜಕೀಯ ಬೆರೆಸೋದು ಬೇಡ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದ ವಿವೇಕಾನಂದ ದೊಡ್ಡಮನಿ ಕುಟುಂಬವನ್ನ ಭೇಟಿ ಮಾಡಿ ಆಸ್ಪತ್ರೆಯಲ್ಲಿರುವವರ ಆರೋಗ್ಯವನ್ನ ವಿಚಾರಿಸಿ ಧೈರ್ಯ ತುಂಬಿ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಬಸವಣ್ಣನವರ ಉದ್ದೇಶ ಸಮಾಜದಲ್ಲಿ ಸಮಾನತೆ ನೆಲೆಸಲಿ ಎಂದು ಇದ್ದು ಅದರಂತೆ ನಾವೆಲ್ಲರೂ ಸಮಾನತೆಯಿಂದ ಬಾಳಬೇಕು. ಇಂತಹ ಕೊಲೆಗಡುಕರಿಗೆ ಆದಷ್ಟು ಬೇಗ ಶಿಕ್ಷೆಯಾಗಬೇಕು. ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದೆ. ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ದೂರುಗಳು ಇದ್ದು ಈ ಕುರಿತು ಎಸ್ಸಿ ಕಮಿಟಿಯಲ್ಲಿ ಚರ್ಚಿಸಿ ಸೂಕ್ತ ಕ್ರಮಕ್ಕೆ ಸರ್ಕಾರವನ್ನ ಒತ್ತಾಯಿಸಲಾಗುವುದು. ಇದರ ಜೊತೆಯಲ್ಲಿ ಅನ್ಯಾಯಕ್ಕೆ ಒಳಗಾದ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುವುದು. ಈ ಪ್ರಕರಣದಲ್ಲಿ ರಾಜಕೀಯ ಬೆರೆಸುವುದು ಬೇಡ. ನಾನು ವೈಯಕ್ತಿಕವಾಗಿ ಕುಟುಂಬಕ್ಕೆ ನೆರವಾಗ್ತೇನೆ ಎಂದು ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ದಲಿತ ಕುಟುಂಬಕ್ಕೆ ಅನ್ಯಾಯದ ಕುರಿತು ದಲಿತ ಸಂಘಟನೆಯ ಮುಖಂಡರು ರಮೇಶ್ ಅವರ ಮುಂದೆ ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವರ್ ಟಿವಿ, ಹುಬ್ಬಳ್ಳಿ. ಮುರುಗೇಶ್ ಬರ್ರಿ ಒಳಗೆ ಅತಿ ಇದಾಗೈತಿ. ಇಲ್ಲಿ ಸಂಪೂರ್ಣ ಜಿಲ್ಲಾ ಆಡಳಿತ ನಮ್ಮ ವಿರೋಧ ಐತಿ. ತಾಲೂಕು ಅವ್ರನ್ನೆಲ್ಲ ಖರೀದಿ ನ್ಯಾಯ ಕೊಡಬೇಕು. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ. ಇಲ್ಲಿ ಜಿಲ್ಲಾ ತಹಸೀಲ್ದಾರ್ ಶವ ಸಂಸ್ಕಾರಕ್ಕೆ ಬಂದಿಲ್ಲ, ಜಿಲ್ಲಾ ಆಡಳಿತ ಬಂದಿಲ್ಲ, ಸೋಷಿಯಲ್ ಶವ ಸಂಸ್ಕಾರ ಬಂದಿಲ್ಲ. ಪೊಲೀಸ್ ಆಡಳಿತ ಬಿಟ್ರೆ ಯಾರು ನಮ್ಗೆ ನ್ಯಾಯ ಕೊಟ್ಟಿಲ್ಲ. ನೀವು ನ್ಯಾಯ ಕೊಡಬೇಕು ಅಂತ ಅಟ್ಲೀಸ್ಟ್ ಮಾನವೀಯತೆಯಿಂದ ನೋಡಕ್ ಬಂದಿಲ್ಲ. ದೇಶದ ಪ್ರತಿಯೊಬ್ಬನು ತಲೆ ತಗ್ಗಿಸ್ಬೇಕು ಸರ್. ಇದಕ್ಕೆ ಹಾಗಾದ್ರೆ ಪೋಸ್ಕೋ ಕಾಯ್ದೆ ಹೆಂಗ್ ತಗೊಂಡ್ಬಂದಿರಿ, ಹೆಂಗೆ ಕಾಯ್ದೆ ತಂದ್ಬಿಟ್ರಿ ಸರ್. ನೀವೇ ಮಾಡಿಸ್ಕೊಡಂಗಿಲ್ಲ. 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಅಂತರ್ಜಾತಿ ಯಾಕೆ ಮಾಡಿಸ್ಬೇಕು ಸರ್? ಪ್ರೇಮಿಗಳನ್ನು ಕೊಲೆ ಮಾಡೋದು ಕಾನೂನು ತೆಗೆದು ಬಿಡಿ ಸರ್. ಅದನ್ನ ಪ್ರೇಮಿಗಳು ಸಾಯೋದು ಬೇಡ, ಪ್ರೇಮ ಮಾಡೋದು ಬೇಡ ಸರ್. ನೀವು ಪೋಸ್ಕೋ ಕಾಯ್ದೆ ಮಾಡಿದ್ರೆ ಇಮಿಡಿಯೇಟ್ಲಿ ಕ್ರಮ ತಗೋತೀರಿ ಸರ್. ಹಂಗೆ ಇದಕ್ಕೊಂದು ಕಾಯ್ದೆ ತಂದು ಬಿಡಿ ಸರ್. ಇದಕ್ಕೆ ಇವತ್ತಿನ ಇಂಥ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಆದಂಥ ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಬೆರೆಸೋದು ಬೇಡ. ಇದರಲ್ಲಿ ರಾಜಕೀಯ ಬೆರೆಸಿ ಇವತ್ತು ಏನು ಎಂಜಾಯ್ ಇದೆಲ್ಲ ಅವರೆಲ್ಲ ಒಳ್ಳೆಯದು ಆದಷ್ಟು ಬೇಗ ಅವ್ರು ಗುಣಮುಖವಾಗಿ ಹೊರಬರಲಿ. ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು. ಒಂದೇ ಈ ಸಂದರ್ಭ ಹೇಳೋಕೆ ಇಚ್ಛೆಪಡ್ತೇವೆ. ಬಸವಣ್ಣವರು 12ನೇ ಶತಮಾನ ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡಿರ್ತಕ್ಕ ಸಂಪೂರ್ಣ ಕೊಡಲಿಪಟ್ಟು ಹಾಕಿ ಇವತ್ತು ಎಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಗಡಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ ನಂತರ ಇನ್ನೂ 3-4 ಜನ ಸಾಯೋದು ಬದುಕಿದಾರತ್ತೆ. ಇವತ್ತು ಈ ಸಂದರ್ಭ ಹೇಳಕ್ಕೆ ಗೊತ್ತಾಯಿತು. ಭಾಳ ಸಂತೋಷ. ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಈ ಸಂದರ್ಭ ಅಲ್ಲ. ನಮ್ಮೀಗ SC ಕಮಿಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಬರ್ತಾರೆ. ಆ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೇನೆ. ನಾಳೆ ಮೀಟಿಂಗ್ ಇದೆ, ಬೆಂಗಳೂರಿನ ಮೀಟಿಂಗ್ ಇದೆ. ಅದು ಬೆಂಗಳೂರು ಮೀಟಿಂಗ್ ಚರ್ಚೆ ಮಾಡ್ಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅನ್ನೋ ಕಮಿಟಿ ಸಮಗ್ರ ಚರ್ಚಿಸಿ ನಿರ್ಣಯ ತಗೋತೀವಿ. ಇದ್ರ ಬಗ್ಗೆ ಈ ಬಡ ಕುಟುಂಬಕ್ಕೆ, ವಿಶೇಷವಾಗಿ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೊತೆ ಮತ್ತು ಸಮಾಜ ಕಲ್ಯಾಣ ಸಚಿವರು ಚರ್ಚೆ ಮಾಡಿಕೊಂಡು ಈ ಒಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರಿಗೆ ಹಾನಿ ಎಲ್ಲ ಸರಿಪಡಿಸಿ ಸರ್ಕಾರ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಇಲ್ಲಿ ಕೆಲಸ ಮಾಡಿಲ್ಲ ಅನ್ನೋದೇ ಗಂಭೀರ ಆರೋಪ. ಅದೇ ಈಗ ಗೊತ್ತಾಯಿತು. ಅದು ನಾಳೆ SC ಕಮಿಟಿ ನಮ್ಮ ಚೇರ್ಮನ್ ಬರ್ತಾರೆ. ಈಗ ಬಂದು IBL ಇದ್ದಾರೆ. ಬಂದದ್ದು ನಾಳೆ 20 ನಾಳೆ ಮೀಟಿಂಗ್. ನಾನು ಕಮಿಟಿ ಮೆಂಬರು. ಚರ್ಚೆ ಮಾಡ್ಕೊಂಡು ಯಾರು ಅಧಿಕಾರ ತಗೊಂಡು ಕ್ರಮ ತಗೊಳಕ್ಕೆ ನಾವು ಸ್ಪಂದನೆ ಆಗಿಲ್ಲ. ಇಲ್ಲಿ ಸರಿಯಾದಂಥ ಇಷ್ಟು ಘಟನೆ ಆದರೂ ನಾವು ಒಂದೇ ಮಾತು, ಇದರಲ್ಲಿ ರಾಜಕೀಯ ಬರೆಸೋದು ಬೇಡ. ಈ ವೇದಿಕೆಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಹೊರಗೆ ಬರಲಿ, ಆಮೇಲೆ ಚರ್ಚೆ ಮಾಡೋಣ. ಆಮೇಲೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ. ಇಲ್ಲಿ ಸಂಪೂರ್ಣವಾಗಿ ಒಂದು ದಲಿತ ಸಮಾಜಕ್ಕೆ ಎಲ್ಲ ಹಿಂದೂ ಜನಾಂಗಕ್ಕೆ
ಒಂದು ಗಟ್ಟಿಯಾಗಿ ನಾವು ನಿಲ್ತುಪ್ಪ ಅನ್ನೋ ಒಂದು ಮೆಸೇಜ್ ಕೊಡಲಿಕ್ಕೆ ಬಂದಿದ್ದೇವೆ. ಮಾಡ್ತೀವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ನಮ್ಮ ವೈಯಕ್ತಿಕ ಮಾಡ್ತೇವೆ, ಸರ್ಕಾರ ಮಾಡಿಸ್ತೇವೆ ನಾವು. ಥ್ಯಾಂಕ್ ಯು.